ಕಣ್ಣನ್ನ ಒಮ್ಮೆ ತೆರೆದು ನೋಡಿದ್ರೆ ಅಧಿಕಾರದ ಗದ್ದುಗೆಗಳನ್ನ ನಡುಗಿಸಿದ್ದು ದೊಡ್ಡ ದೊಡ್ಡ ರಾಜಕೀಯ ತಂತ್ರಗಳಲ್ಲ, ಬದಲಾಗಿ ಬೀದಿಗೆ ಬಿದ್ದ ಸಾಧಾರಣ ಜನರ ಖಾಲಿ ಹೊಟ್ಟೆಯ ಕಿಚ್ಚು ಮತ್ತು ಯುವ ರಕ್ತದ ಆಕ್ರೋಶ. ಇವತ್ತು ದೇಶದ ಅತ್ಯಂತ ದೊಡ್ಡ ಪ್ರವೇಶ ಪರೀಕ್ಷೆಯಾದ ನೀಟ್ನ ಸುತ್ತ ಲಕ್ಷಾಂತರ ಯುವಕರ ಭವಿಷ್ಯ ತೂಗು ಉಯ್ಯಾಲೆಯಲ್ಲಿದೆ. ವ್ಯವಸ್ಥೆಯ ಅಕ್ರಮದ ವಿರುದ್ಧ ಜೆನ್ಜಿ ಪಡೆ ಬೀದಿಗಿಳಿದಿದೆ. ದೆಹಲಿಯ ಸಂಸತ್ ಭವನದ ಹಾದಿ ಇವತ್ತು ಮತ್ತೆ ಕ್ರಾಂತಿಯ ಅಖಾಡವಾಗಿದೆ. ಸೋನಂ ವಾಂಗ್ಚುಕ್ ಅವರ ಅನಶನ ಸತ್ಯಾಗ್ರಹದಿಂದ ಹಿಡಿದು ದೆಹಲಿಯ ರಸ್ತೆಗಳಲ್ಲಿ ಕಾಣಿಸ್ತಾ ಇರುವ ಯುವಕರ ಪ್ರತಿಭಟನೆಯವರೆಗೆ ವ್ಯವಸ್ಥೆಗೆ ನಿಗಿ ನೀಟ್ ಬೇಕಾಗಿದೆ. ಈ ಆಕ್ರೋಶದ ಹಿನ್ನೆಲೆ ಏನು, ಇತಿಹಾಸ ಏನ್ ಹೇಳತ್ತೆ, ಬನ್ನಿ ನೋಡೋಣ. ಹೌದು, ಇತಿಹಾಸದಲ್ಲಿ ಬೃಹತ್ ಅಧಿಕಾರಶಾಹಿ ಗದ್ದುಗೆಗಳನ್ನ ನಡುಗಿಸಿದ್ದು ಕೇವಲ ರಾಜಕೀಯ ಚಾಣಕ್ಯ ತಂತ್ರಗಳಲ್ಲ, ಬದಲಾಗಿ ಬೀದಿಗೆ ಬಿದ್ದ ಸಾಧಾರಣ ಜನರ ಖಾಲಿ ಹೊಟ್ಟೆಯ ಕಿಚ್ಚು ಮತ್ತು ಸತ್ಯಾಗ್ರಹಗಳು. ಇವತ್ತು ದೇಶದ ಅತ್ಯಂತ ಪ್ರಮುಖ ಮತ್ತು ಕೋಟ್ಯಾಂತರ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧರಿಸುವ ನೀಟ್ ಪರೀಕ್ಷೆಯ ಅಕ್ರಮದ ವಿರುದ್ಧ ದೇಶಾದ್ಯಂತ ಕ್ರಾಂತಿಯ ಕಿಚ್ಚು ಹೊತ್ತಿ ಉರಿತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿ, ಕಾಂಗ್ರೆಸ್ ನಾಯಕರು, ವಿದ್ಯಾರ್ಥಿಗಳು, ಯುವ ಜನತೆ ಇಂದಿಗೂ ದೆಹಲಿಯಲ್ಲಿ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಮತ್ತೊಂದೆಡೆ ಇದೇ ನೀಟ್ ಅಕ್ರಮ ಖಂಡಿಸಿ ಮತ್ತು ಶಿಕ್ಷಣ ಸಚಿವರ ರಾಜೀನಾಮೆಗೆ ಪಟ್ಟು ಹಿಡಿದು 19 ದಿನಗಳ ಕಾಲ ನೀರು ಮಾತ್ರ ಕುಡಿದು ಅಮರಣಾಂತ ಸತ್ಯಾಗ್ರಹ ನಡೆಸಿದ್ದ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರ ಅನಾರೋಗ್ಯ ಇಡೀ ದೇಶವನ್ನೇ ತಲ್ಲಣಗೊಳಿಸಿದೆ. ದೆಹಲಿಯಲ್ಲಿ ಸಿಜೆಪಿ ಪ್ರತಿಭಟನೆ, ಜಂತರ್ ಮಂತರ್ನಲ್ಲಿ ಧರಣಿ ಮತ್ತು ಪ್ರಸ್ತುತ ನಡೆಯುತ್ತಿರುವ ಸಂಸತ್ ಅಧಿವೇಶನದಲ್ಲಿ ವಿರೋಧ ಪಕ್ಷಗಳ ಭಾರೀ ಗದ್ದಲ, ಕೋಲಾಹಲ ದೇಶದ ರಾಜಕಾರಣವನ್ನೇ ಕಾದ ಕಾವಲಿಯನ್ನಾಗಿಸಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ಕಾಕ್ರೋಚ್ ಪಾರ್ಟಿ ದಂಗೆ, ಪ್ರತಿಭಟನಾಕಾರರ ಮೇಲೆ ಪೊಲೀಸರಿಂದ ಲಾಠಿ ಪ್ರಹಾರ. ಭಾರತ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶ. ಈ ಪ್ರಜಾಪ್ರಭುತ್ವದ ಜೀವನಾಡಿಯಾಗಿರುವ ದೆಹಲಿಯ ಸಂಸತ್ ಭವನ ದೇಶದ ಕಾಯ್ದೆ ಕಾನೂನುಗಳನ್ನ ರೂಪಿಸುವ ಉನ್ನತ ಸ್ಥಳ. ಆದರೆ ಈ ಪವಿತ್ರ ಸಂಸತ್ತಿನ ಹೊರಗೆ ಲಕ್ಷಾಂತರ ಯುವಕರ ಆಕ್ರೋಶದ ಧ್ವನಿ ಮುಗಿಲು ಮುಟ್ಟಿದೆ. ನೀಟ್ ಪರೀಕ್ಷೆಯಲ್ಲಿ ನಡೆದ ಅಕ್ರಮಗಳಿಂದ ಕಂಗೆಟ್ಟ ಲಕ್ಷಾಂತರ ವಿದ್ಯಾರ್ಥಿಗಳ ಪರವಾಗಿ ಸಿಜೆಪಿ ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿ ಸಂಘಟನೆಗಳು ನವದೆಹಲಿಯಲ್ಲಿ ಸಂಸತ್ತಿಗೆ ಮುತ್ತಿಗೆ ಹಾಕಲು ಯತ್ನಿಸಿವೆ. ಪೊಲೀಸರ ತಡೆಗೋಡೆಗಳನ್ನ ಮೀರಿ ಮುನ್ನುಗ್ಗಿದ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿ ಪ್ರಹಾರ ನಡೆಸಿದ್ದು ಪರಿಸ್ಥಿತಿ ತೀವ್ರ ಉದ್ವಿಗ್ನಗೊಂಡಿದೆ. ಅಧಿವೇಶನದಲ್ಲೂ ನೀಟ್ ಹಗರಣದ ಚರ್ಚೆಗೆ ಪಟ್ಟು ವಿಪಕ್ಷಗಳಿಂದ ಸಂಸತ್ತಿನಲ್ಲಿ ಗದ್ದಲ, ಕೋಲಾಹಲ. ಹೌದು, ಬೀದಿಯಲ್ಲಿ ಸಿಜೆಪಿ ಮತ್ತು ಯುವಕರ ಪ್ರತಿಭಟನೆಯ ಕಾವು ಹೆಚ್ಚಾಗಿದ್ರೆ ಸಂಸತ್ತಿನ ಒಳಗಡೆ ಅಧಿವೇಶನದಲ್ಲೂ ಇದರ ಕಾವು ತಟ್ಟಿದೆ. ನೀಟ್ ಹಗರಣದ ಚರ್ಚೆಗೆ ಪಟ್ಟು ಹಿಡಿದು ವಿರೋಧ ಪಕ್ಷಗಳ ನಾಯಕರು ಸಂಸತ್ತಿನ ಬಾವಿಗಿಳಿದು ಗದ್ದಲ, ಕೋಲಾಹಲ ಎಬ್ಬಿಸಿದ್ದಾರೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು ಎಂದು ಸಂಸತ್ತಿನ ಕಲಾಪಗಳನ್ನ ಸಂಪೂರ್ಣವಾಗಿ ಸ್ತಂಭನಗೊಳಿಸಲಾಗಿದೆ. ಈ ಕಡೆ ಲಡಾಖ್ನ ಹೆಸರಾಂತ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರು ಜೂನ್ 28ರಿಂದ ಆಮರಣಾಂತ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ರು. ಕೇವಲ ನೀರನ್ನ ಮಾತ್ರವೇ ಕುಡಿದು 19 ದಿನಗಳ ಕಾಲ ಸತ್ಯಾಗ್ರಹ ನಡೆಸಿದಾಗ ಅವರ ದೇಹದ ತೂಕ ಭಾರಿ ಕಡಿಮೆಯಾಯಿತು. ಅವರ ಆರೋಗ್ಯ ಸ್ಥಿತಿ ಅತ್ಯಂತ ಚಿಂತಾಜನಕ ಹಂತಕ್ಕೆ ತಲುಪಿದಾಗ ದೆಹಲಿ ಹೈಕೋರ್ಟ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಿ ಅವರ ಜೀವ ರಕ್ಷಣೆಯತ್ತ ತಕ್ಷಣ ಗಮನ ಹರಿಸುವಂತೆ ಆದೇಶಿಸಿತು. ಜಂತರ್ ಮಂತರ್ ಪ್ರತಿಭಟನಾ ಸ್ಥಳದಿಂದ ಪೊಲೀಸರು ಅವರನ್ನ ಬಲವಂತವಾಗಿ ಆಸ್ಪತ್ರೆಗೆ ಸೇರಿಸಿದ್ರು. ವಾಂಗ್ಚುಕ್ ತಮ್ಮ ಸತ್ಯಾಗ್ರಹವನ್ನ ಆಸ್ಪತ್ರೆಯಲ್ಲೇ ಮುಂದುವರೆಸಿದ್ದಾರೆ. ಪ್ರತಿಪಕ್ಷಗಳ ಹೋರಾಟಕ್ಕೆ ಕೊನೆಗೂ ಮಣಿದ ಕೇಂದ್ರ. ಸಂಸತ್ತಿನಲ್ಲಿ ನೀಟ್ ಪರೀಕ್ಷಾ ಅಕ್ರಮ ಚರ್ಚೆಗೆ ಒಪ್ಪಿಗೆ. ದೇಶಾದ್ಯಂತ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿರುವ ನೀಟ್ ಪರೀಕ್ಷಾ ಅಕ್ರಮ ಹಾಗೂ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಲಾಠಿ ಚಾರ್ಜ್ ವಿರುದ್ಧ ಪ್ರತಿಪಕ್ಷಗಳು ಹೂಡಿರುವ ಹೋರಾಟಕ್ಕೆ ಕೊನೆಗೂ ಕೇಂದ್ರ ಸರ್ಕಾರ ಮಣಿದಿದೆ.
ಈ ಗಂಭೀರ ಹಗರಣದ ಕುರಿತು ಸಂಸತ್ತಿನಲ್ಲಿ ಸುದೀರ್ಘ ಚರ್ಚೆ ನಡೆಸಲು ಸಿದ್ಧವಿರುವುದಾಗಿ ಸರ್ಕಾರ ಬುಧವಾರ ಅಧಿಕೃತವಾಗಿ ಘೋಷಿಸಿದೆ. ಲೋಕಸಭೆಯಲ್ಲಿ ಪ್ರತಿಪಕ್ಷಗಳ ತೀವ್ರ ಗದ್ದಲದ ನಡುವೆಯೇ ಮಾತನಾಡಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ವಿದ್ಯಾರ್ಥಿಗಳ ಹಿತ ರಕ್ಷಣೆಯೇ ನಮ್ಮ ಮೊದಲ ಆದ್ಯತೆಯಾಗಿದ್ದು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತು ಸದನದಲ್ಲಿ ಸಂಪೂರ್ಣ ಚರ್ಚೆಗೆ ನಾವು ಸಿದ್ಧರಿದ್ದೇವೆ ಅಂತ ಪ್ರಕಟಿಸಿದ್ದಾರೆ. अध्यक्ष महोदय जी, 3 दिनों से सरकार की ओर से हमने ऑफर किया हुआ है. मैं औपचारिक तौर पर आज फिर माननीय स्पीकर महोदय आपके साथ से, अब सुनिए ना, आपने बात कहा है तो सुनिए ना. सरकार नीट पेपर लीक का चर्चा के लिए पूरी तरह से तैयार है और हमने पहले दिन से कहा है, जब चर्चा होती है तो किसी नियम के तहत होना पड़ता है और इसका व्यवस्था बनाना पड़ता है. मैं अनुरोध करता हूं कि चर्चा कब होना है, चर्चा का ड्यूरेशन, कितना लंबा चर्चा होना है और किस नियम के तहत होना है. माननीय स्पीकर महोदय, सारे पार्टी के फ्लोर लीडर से बातचीत करके इसका निर्णय किया जाए. सरकार पूरी तरह से नीट पेपर लीक पे चर्चा करने के तैयार है और इस देश के युवाओं का भविष्य के लिए हम सब मिलकर के एक सार्थक चर्चा हो, ये सरकार चाहती है. ಗಾಂಧಿಯಿಂದ ವಾಂಗ್ಚುಕ್ವರೆಗೆ ಸತ್ಯಾಗ್ರಹದ ಸುದೀರ್ಘ ಚರಿತ್ರೆ. ಉಪವಾಸ ಸತ್ಯಾಗ್ರಹ ಕಿಚ್ಚಿಗೆ ಮಂಡಿಯೂರಿದ್ದ ಸರ್ಕಾರಗಳು. ಇತಿಹಾಸವನ್ನ ಒಮ್ಮೆ ಮೆಲುಕು ಹಾಕಿದ್ರೆ ಇಂತಹ ಸತ್ಯಾಗ್ರಹಗಳ ಅಸ್ತ್ರಕ್ಕೆ ಬೆದರಿ ದೊಡ್ಡ ದೊಡ್ಡ ಸರ್ಕಾರಗಳೇ ಮಂಡಿಯೂರಿವೆ. ಭಾರತದಲ್ಲಿ ಉಪವಾಸ ಮತ್ತು ಸತ್ಯಾಗ್ರಹಕ್ಕೆ ದೀರ್ಘ ಇತಿಹಾಸವೇ ಇದೆ. ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಮಹಾತ್ಮ ಗಾಂಧೀಜಿಯವರಿಂದ ಹಿಡಿದು ಜೈಲಿನಲ್ಲಿ 116 ದಿನ ಉಪವಾಸ ಕುಳಿತ ಭಗತ್ ಸಿಂಗ್, 16 ವರ್ಷ ಹೋರಾಡಿದ ಇರೋಮ್ ಶರ್ಮಿಳಾ, ಇಂದಿನ ಸೋನಂ ವಾಂಗ್ಚುಕ್ವರೆಗೆ ಈ ಖಾಲಿ ಹೊಟ್ಟೆಯ ಕಿಚ್ಚು ಸರ್ಕಾರದ ನಿದ್ದೆ ಕೆಡಿಸ್ತಲೇ ಬಂದಿದೆ. ಈ ಉಪವಾಸ ಸತ್ಯಾಗ್ರಹಗಳು ದೇಶದ ರಾಜಕೀಯ ಮತ್ತು ಭೂಪಟವನ್ನೇ ಹೇಗೆ ಬದಲಿಸಿದ್ವು? ಪ್ರಜಾಪ್ರಭುತ್ವದ ಅಸ್ತ್ರ ಮತ್ತು ಸರ್ಕಾರದ ವೈಫಲ್ಯ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದ ನಿಷ್ಕ್ರಿಯತೆ, ಆಡಳಿತ ಯಂತ್ರದ ವಿಳಂಬ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲು ಉಪವಾಸ ಸತ್ಯಾಗ್ರಹ ಅತ್ಯಂತ ಪ್ರಬಲವಾದ ನೈತಿಕ ಅಸ್ತ್ರ. ಡಾಕ್ಟರ್ BR ಅಂಬೇಡ್ಕರ್ ಅವರಂತಹ ಚಿಂತಕರು ಆತ್ಮಹಿಂಸೆಯ ಈ ಮಾರ್ಗವನ್ನ ಪೂರ್ಣವಾಗಿ ಬೆಂಬಲಿಸದೇ ಇದ್ದರೂ ಎಂದಿಗೂ ನೊಂದವರು, ಅಸಹಾಯಕರು ತಮ್ಮ ಬೇಡಿಕೆ ಈಡೇರಿಕೆಗೆ ಇದನ್ನೇ ನೆಚ್ಚಿಕೊಂಡಿದ್ದಾರೆ. ಭಾರತೀಯ ಸಂವಿಧಾನದ ವಿಧಿ 19 ಶಾಂತಿಯುತ ಪ್ರತಿಭಟನೆಗೆ ಹಕ್ಕು ನೀಡಿದ್ರೆ, ವಿಧಿ 21 ಪ್ರತಿಯೊಬ್ಬ ನಾಗರಿಕನ ಜೀವ ರಕ್ಷಣೆಯ ಹೊಣೆಯನ್ನ ಸರ್ಕಾರಕ್ಕೆ ವಹಿಸುತ್ತೆ. ಪ್ರಜಾಪ್ರಭುತ್ವದಲ್ಲಿ ಧ್ವನಿ ಎತ್ತುವುದು ಎಷ್ಟು ಮುಖ್ಯವೋ, ಹೋರಾಟಗಾರರ ಜೀವ ಕಾಪಾಡುವುದು ಸರ್ಕಾರದ ಅಷ್ಟೇ ದೊಡ್ಡ ಕರ್ತವ್ಯ ಎಂಬುದನ್ನ ದೆಹಲಿ ಹೈಕೋರ್ಟ್ನ ಇತ್ತೀಚಿನ ಸೂಚನೆಗಳು ಮತ್ತೆ ನೆನಪಿಸಿವೆ. ಉಪವಾಸ ಅನ್ನೋದು ಭಾರತೀಯರಿಗೆ ಕೇವಲ ಧಾರ್ಮಿಕ ಆಚರಣೆಯಷ್ಟೇ ಆಗಿ ಉಳಿದಿಲ್ಲ. ಅದು ಈ ದೇಶದ ಸ್ವಾತಂತ್ರ್ಯ ಹೋರಾಟದಿಂದ ಹಿಡಿದು ಇಂದಿನವರೆಗೂ ರಾಜಕೀಯ ಮತ್ತು ನೈತಿಕ ಪ್ರತಿಭಟನೆಯ ಅತ್ಯಂತ ಶಕ್ತಿಶಾಲಿ ಅಸ್ತ್ರವಾಗಿದೆ. ಉಪವಾಸ ಸತ್ಯಾಗ್ರಹ ಅನ್ನೋದು ತನ್ನದೇ ದೇಹವನ್ನ ದಂಡಿಸಿಕೊಂಡು ಖಾಲಿ ಹೊಟ್ಟೆಯಲ್ಲಿದ್ಕೊಂಡು ಆಡಳಿತಗಾರರ ಕಠೋರ ಮನಸ್ಸಾಕ್ಷಿಯನ್ನ ಎಚ್ಚರಿಸುವಂತೆ ಮಾಡುವ ಅಹಿಂಸಾತ್ಮಕ ಮಾರ್ಗ. ಉಪವಾಸದಿಂದ ತಮ್ಮ ಜೀವವನ್ನೇ ತ್ಯಾಗ ಮಾಡಿದ ಮಹಾತ್ಮರಿದ್ದಾರೆ. ಉಪವಾಸದ ಅಸ್ತ್ರಕ್ಕೆ ಬೆದರಿ ಅಧಿಕಾರ ಕಳೆದುಕೊಂಡ ಸರ್ಕಾರಗಳಿವೆ. ಹಾಗೆಯೇ ಹೊಸ ರಾಜ್ಯಗಳನ್ನ ಮತ್ತು ಹೊಸ ಆಡಳಿತವನ್ನ ಪಡೆದುಕೊಂಡ ನಾಯಕರಿದ್ದಾರೆ. ಗಾಂಧೀಜಿಯಿಂದ ಆರಂಭವಾಗಿ ಸೋನಂ ವಾಂಗ್ಚುಕ್ವರೆಗೆ ಸಾಗಿ ಬಂದ ಈ ಉಪವಾಸ ಸತ್ಯಾಗ್ರಹದ ರೋಮಾಂಚಕ ಇತಿಹಾಸವೇನು? ಎರಡನೇ ಭಾಗದಲ್ಲಿ ಸವಿಸ್ತಾರವಾಗಿ ನೋಡೋಣ ಬನ್ನಿ. ಮಹಾತ್ಮ ಗಾಂಧಿಯಿಂದ ವಾಂಗ್ಚುಕ್ವರೆಗೆ ಚರಿತ್ರೆ. ಇತಿಹಾಸ ಸೃಷ್ಟಿಸಿದ ಅನಶನ ಸತ್ಯಾಗ್ರಹ ಕಿಚ್ಚು. ಉಪವಾಸ ಸತ್ಯಾಗ್ರಹ ಇದು ಭಾರತದ ಮಣ್ಣಿನಲ್ಲಿ ಹುಟ್ಟಿ ಜಗತ್ತನ್ನೇ ಬೆರಗುಗೊಳಿಸಿದ ಅಹಿಂಸಾತ್ಮಕ ಅಸ್ತ್ರ. 1929ರಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ತಾರತಮ್ಯ ನೀತಿಯ ವಿರುದ್ಧ ಲಾಹೋರ್ ಜೈಲಿನಲ್ಲಿ ಕ್ರಾಂತಿಕಾರಿ ಭಗತ್ ಸಿಂಗ್ 116 ದಿನಗಳ ಕಾಲ ಚಾರಿತ್ರಿಕ ಉಪವಾಸ ಮಾಡಿದ್ರು. ಅವರ
ಸಹ ಹೋರಾಟಗಾರ ಜತಿನ್ ದಾಸ್ 63 ದಿನಗಳ ಸುದೀರ್ಘ ಉಪವಾಸದ ನಂತರ ಜೈಲಿನಲ್ಲೇ ಹುತಾತ್ಮರಾದರು. ಆ ಬಲಿದಾನ ದೇಶಾದ್ಯಂತ ಸ್ವಾತಂತ್ರ್ಯದ ಕಿಚ್ಚನ್ನ ಧಗಧಗಿಸುವಂತೆ ಮಾಡಿತು. ಮಹಾತ್ಮ ಗಾಂಧೀಜಿ ಮತ್ತು ಅನಶನ ಅಸ್ತ್ರ. ಆದರೆ ಈ ಆಹಾರ ತ್ಯಾಗವನ್ನ ಕೇವಲ ಪ್ರತಿಭಟನೆಯಾಗಿಡದೆ ಸಮಾಜ ಪರಿವರ್ತನೆ ಮತ್ತು ರಾಜಕೀಯ ಚಳವಳಿಯ ಪ್ರಬಲ ಶಕ್ತಿಯನ್ನಾಗಿ ಮಾಡಿದ್ದು ಮಹಾತ್ಮ ಗಾಂಧೀಜಿ. 1918ರಿಂದ 1948ರವರೆಗೆ ಗಾಂಧೀಜಿಯವರು ಬ್ರಿಟಿಷ್ ಗುಲಾಮಗಿರಿ, ಕೋಮು ಹಿಂಸೆ, ಅಸ್ಪೃಶ್ಯತೆಯ ವಿರುದ್ಧ ಕನಿಷ್ಠ 15 ಪ್ರಮುಖ ಉಪವಾಸ ಸತ್ಯಾಗ್ರಹಗಳನ್ನು ಕೈಗೊಂಡರು. 1933ರಲ್ಲಿ ಶೋಷಿತರ ಪರವಾಗಿ ಅವರು ಮಾಡಿದ 21 ದಿನಗಳ ಉಪವಾಸ ಅತ್ಯಂತ ದೀರ್ಘವಾದದ್ದು. 1948ರಲ್ಲಿ ದೆಹಲಿಯಲ್ಲಿ ಕೋಮು ಸೌಹಾರ್ದಕ್ಕಾಗಿ ಕೈಗೊಂಡ 5 ದಿನಗಳ ಉಪವಾಸ ಅವರ ಕೊನೆಯ ಸತ್ಯಾಗ್ರಹವಾಯಿತು. ಸ್ವಾತಂತ್ರ್ಯೋತ್ತರ ಭಾರತ, ಭಾಷಾವಾರು ರಾಜ್ಯಗಳ ಉದಯ. ಸ್ವಾತಂತ್ರ್ಯ ಸಿಕ್ಕ ಮೇಲೂ ಈ ಅನಶನ ಸತ್ಯಾಗ್ರಹದ ತೀವ್ರತೆಗೆ ಸರ್ಕಾರಗಳು ಮಂಡಿಯೂರಿದ್ವು. ಭಾರತದ ಭೂಪಟವೇ ಬದಲಾಯಿತು. 1952ರಲ್ಲಿ ಪೊಟ್ಟಿ ಶ್ರೀರಾಮುಲು ಅವರು ತೆಲುಗು ಭಾಷಿಕರಿಗಾಗಿ ಪ್ರತ್ಯೇಕ ರಾಜ್ಯ ಕೋರಿ 58 ದಿನಗಳ ಕಾಲ ನಡೆಸಿದ ಅಮರನಾಥ ಉಪವಾಸ ಸತ್ಯಾಗ್ರಹ ಅವರ ಜೀವವನ್ನೇ ಬಲಿ ಪಡೆಯಿತು. ಈ ಬಲಿದಾನದಿಂದ ಆಂಧ್ರಪ್ರದೇಶ ಉದಯವಾಯಿತು. ಜೊತೆಗೆ ಭಾರತದಲ್ಲಿ ಭಾಷಾವಾರು ರಾಜ್ಯಗಳ ಮರು ಸಂಘಟನೆಗೆ ದಾರಿಯಾಯಿತು. ಅದೇ ರೀತಿ 2009ರಲ್ಲಿ ಕೆ ಚಂದ್ರಶೇಖರ್ ರಾವ್ ಕೈಗೊಂಡ 11 ದಿನಗಳ ಸತ್ಯಾಗ್ರಹ ಆಂಧ್ರಪ್ರದೇಶದ ವಿಭಜನೆಗೆ ಕಾರಣವಾಗಿ ತೆಲಂಗಾಣ ರಾಜ್ಯ ಜನ್ಮ ತಾಳಿತು. ಪಶ್ಚಿಮ ಬಂಗಾಳದ ಸೆಂಗೂರ್ನಲ್ಲಿ ಟಾಟಾ ನ್ಯಾನೋ ಕಾರು ಘಟಕಕ್ಕಾಗಿ ಕೃಷಿ ಭೂಮಿ ಸ್ವಾಧೀನಪಡಿಸಿಕೊಳ್ಳುವುದರ ವಿರುದ್ಧ ಮಮತಾ ಬ್ಯಾನರ್ಜಿ ನಡೆಸಿದ 25 ದಿನಗಳ ಉಪವಾಸ ಸತ್ಯಾಗ್ರಹ 34 ವರ್ಷಗಳ ಸುದೀರ್ಘ ಕಮ್ಯುನಿಸ್ಟ್ ಆಡಳಿತವನ್ನೇ ಬಂಗಾಳದಲ್ಲಿ ಅಂತ್ಯಗೊಳಿಸಿತು. ರಾಜಕೀಯ ಮಾತ್ರವಲ್ಲ, ಪರಿಸರ ಮತ್ತು ಪವಿತ್ರ ಗಂಗಾ ನದಿಯ ಉಳಿವಿಗಾಗಿಯೂ ಉಪವಾಸವಿದ್ದು ಪ್ರಾಣ ತ್ಯಾಗ ಮಾಡಿದ ವೀರರಿದ್ದಾರೆ. 2011ರಲ್ಲಿ ಬದ್ರಿನಾಥದಲ್ಲಿ ಅಕ್ರಮ ಕ್ವಾರಿಗಳ ವಿರುದ್ಧ ಸ್ವಾಮಿ ನಿಗಮಾನಂದ 115 ದಿನ ಉಪವಾಸವಿದ್ದು ಪ್ರಾಣ ಬಿಟ್ಟರೆ, 2018ರಲ್ಲಿ ಐಐಟಿಯ ಮಾಜಿ ಪ್ರೊಫೆಸರ್ ಗುರುದಾಸ್ ಅಗರ್ವಾಲ್ ಗಂಗಾ ನದಿ ಶುದ್ಧೀಕರಣಕ್ಕಾಗಿ 111 ದಿನಗಳ ಸತ್ಯಾಗ್ರಹ ನಡೆಸಿ ತಮ್ಮ ಉಸಿರು ಚೆಲ್ಲಿದ್ರು. 2006ರಲ್ಲಿ ಮೇಧಾ ಪಾಡ್ಕರ್ ಸರ್ದಾರ್ ಸರೋವರ ಯೋಜನೆ ವಿರುದ್ಧ 20 ದಿನ ಉಪವಾಸ ನಡೆಸಿ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶಿಸುವಂತೆ ಮಾಡಿದ್ರು. ಭಾರತದಲ್ಲಿ ಅಂದು ಜನಶಕ್ತಿಯ ನವಯುಗ. ಭ್ರಷ್ಟಾಚಾರ ಮತ್ತು ಆಫ್ಸ್ಪಾ ವಿರುದ್ಧ ಹೋರಾಟ. ಕಾಲ ಬದಲಾದರೂ ಈ ಆತ್ಮಶಕ್ತಿಯ ಹೋರಾಟದ ಕಿಚ್ಚು ಆರಲಿಲ್ಲ. ಮಣಿಪುರದಲ್ಲಿ ಆಫ್ಸ್ಪಾ ಕಾಯ್ದೆ ರದ್ದತಿಗಾಗಿ ಇರೋಮ್ ಶರ್ಮಿಳಾ ಬರೋಬ್ಬರಿ 16 ವರ್ಷಗಳ ಕಾಲ ಕೈಗೊಂಡ ನಿಸ್ವಾರ್ಥ ಪ್ರತಿಭಟನೆ ಜಾಗತಿಕ ಇತಿಹಾಸದಲ್ಲೇ ಅತ್ಯಂತ ದೀರ್ಘವಾದ ಉಪವಾಸ ಸತ್ಯಾಗ್ರಹವಾಯಿತು. ನವೆಂಬರ್ 2000ದಿಂದ ಸತತ 16 ವರ್ಷಗಳ ಕಾಲ ಉಪವಾಸ ಸತ್ಯಾಗ್ರಹ ನಡೆಸಿದ್ರು. ಅಸ್ಸಾಂ ರೈಫಲ್ಸ್ ಸಿಬ್ಬಂದಿಯಿಂದ ಮಲೋಮ್ ಪಟ್ಟಣದಲ್ಲಿ 10 ನಾಗರಿಕರ ಹತ್ಯೆಯನ್ನ ಖಂಡಿಸಿ 28ನೇ ವಯಸ್ಸಿನಲ್ಲಿ ಉಪವಾಸ ಆರಂಭಿಸಿದ್ದ ಶರ್ಮಿಳಾ ಅವರ ಮೇಲೆ ಆತ್ಮಹತ್ಯೆಗೆ ಯತ್ನಿಸಿದ ಐಪಿಸಿ ಸೆಕ್ಷನ್ 309 ಆರೋಪ ಹೊರಿಸಿ ಬಂಧಿಸಲಾಗಿತ್ತು. ಆಸ್ಪತ್ರೆಗೆ ದಾಖಲಿಸಿ ಅವರ ಮೂಗಿನ ಮೂಲಕ ಬಲವಂತವಾಗಿ ಆಹಾರ ನೀಡಲಾಗ್ತಾ ಇತ್ತು. ಪ್ರತಿ ವರ್ಷ ಅವರನ್ನ ಬಿಡುಗಡೆ ಮಾಡಿ ಕೇವಲ 2 ದಿನಗಳಲ್ಲಿ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳುವ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇತ್ತು. ಇನ್ನು 2011ರಲ್ಲಿ ಭ್ರಷ್ಟಾಚಾರ ರಹಿತ ಭಾರತಕ್ಕಾಗಿ ಅಣ್ಣಾ ಹಜಾರೆ ಕೈಗೊಂಡ ಜನ್ ಲೋಕಪಾಲ್ ಉಪವಾಸ ಸತ್ಯಾಗ್ರಹ ದೇಶದ ಕೋಟ್ಯಾಂತರ ಯುವ ಜನರನ್ನ ಬೀದಿಗೆ ತಂದು ಆಡಳಿತ ವ್ಯವಸ್ಥೆಯನ್ನೇ ನಡುಗಿಸಿತು. ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಅಣ್ಣಾ ಹಜಾರೆ ಕೈಗೊಂಡ ಉಪವಾಸ ಸತ್ಯಾಗ್ರಹ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತು. ಇದರ ತಳಹದಿಯ ಮೇಲೆಯೇ ಅರವಿಂದ ಕೇಜ್ರಿವಾಲ್ ಆಮ್ ಆದ್ಮಿ ಪಾರ್ಟಿ ಕಟ್ಟಿ ದೆಹಲಿ ಅಧಿಕಾರದ ಗದ್ದುಗೆ ಹಿಡಿದ್ರು. ಲಡಾಖ್ನ ಧ್ವನಿ ಸೋನಂ ವಾಂಗ್ಚುಕ್. ಇಂದಿನ ಆಧುನಿಕ ಯುಗದಲ್ಲೂ ಈ ಹಾದಿ ಪ್ರಸ್ತುತ ಎಂಬುದನ್ನು ನಿರೂಪಿಸಿದವರು ಲಡಾಖ್ನ ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್.
ಲಡಾಖ್ನ ಸೂಕ್ಷ್ಮ ಪರಿಸರ, ಹಿಮ ನದಿಗಳ ರಕ್ಷಣೆ, ಸ್ಥಳೀಯ ಸಂಸ್ಕೃತಿಗೆ ರಾಜ್ಯಾಂಗದ 6ನೇ ಅನುಸೂಚಿ ಭದ್ರತೆ ಕೋರಿ ಅವರು ಕೈಗೊಂಡ 21 ದಿನಗಳ ಹವಾಮಾನ ಉಪವಾಸ ಗಾಂಧೀಜಿಯವರ ಅಹಿಂಸಾತ್ಮಕ ಹಾದಿಯನ್ನ ಮತ್ತೆ ಜಗತ್ತಿಗೆ ನೆನಪಿಸಿತು. ಒಟ್ಟಾರೆ ಭಗತ್ ಸಿಂಗ್ರಿಂದ ಶುರುವಾಗಿ ಗಾಂಧೀಜಿಯಿಂದ ರೂಪುಗೊಂಡು ಇಂದು ವಾಂಗ್ಚುಕ್ವರೆಗೂ ಮುಂದುವರೆದಿರುವ ಈ ಅನಶನ ಸತ್ಯಾಗ್ರಹ ಅನ್ನೋದು ಬರೀ ಹೊಟ್ಟೆಗೆ ಶಿಕ್ಷೆಯ ಮಾರ್ಗವಲ್ಲ. ಅದು ತನುಮನಗಳನ್ನ ದಂಡಿಸಿ ಸತ್ಯ ಮತ್ತು ನ್ಯಾಯಕ್ಕಾಗಿ ಬೃಹತ್ ಅಧಿಕಾರಶಾಹಿಯನ್ನೇ ಮಂಡಿಯೂರಿಸುವ ಶಕ್ತಿಶಾಲಿ ಪ್ರಜಾಸತ್ತಾತ್ಮಕ ಅಸ್ತ್ರ. ಝೆನ್ಜಿ ಅಂದ್ರೆ ಇಂದಿನ ಆಧುನಿಕ ಯುವ ಪೀಳಿಗೆ. ಇವರ ರಕ್ತದಲ್ಲಿ ಕಿಚ್ಚಿದೆ. ಈ ಯುವ ರಕ್ತದ ಆಕ್ರೋಶ ಕೇವಲ ಭಾರತಕ್ಕಷ್ಟೇ ಸೀಮಿತವಾಗಿಲ್ಲ. ಇತ್ತೀಚೆಗೆ ನೆರೆಹೊರೆಯ ಶ್ರೀಲಂಕಾದಲ್ಲಿ, ಸಿರಿಯಾ, ಬಾಂಗ್ಲಾದೇಶಗಳಲ್ಲಿ ಯುವ ಜನರು ಬೀದಿಗಿಳಿದು ಆಡಳಿತ ನಡೆಸ್ತಾ ಇದ್ದ ಭ್ರಷ್ಟ ಸರ್ಕಾರಗಳನ್ನ ಬುಡಮೇಲು ಮಾಡಿದ್ರು. ನೆರೆಯ ಬಾಂಗ್ಲಾದೇಶದಲ್ಲಿ ಮೀಸಲಾತಿ ಹಾಗೂ ಯುವ ಜನರ ಭವಿಷ್ಯದ ಚೆಲ್ಲಾಟದ ವಿರುದ್ಧ ಯುವ ಜನತೆ ಸಾರಿದ ದಂಗೆ ಶೇಖ್ ಹಸೀನಾ ಸರ್ಕಾರವನ್ನ ಪತನಗೊಳಿಸಿತು. ಇವತ್ತು ಅದೇ ರೀತಿಯ ಝೆನ್ಜಿ ಎನರ್ಜಿ ದೆಹಲಿಯ ರಸ್ತೆಗಳಲ್ಲೂ ಪ್ರಕಟಗೊಳ್ತಾ ಇದೆ. ವಿದ್ಯಾರ್ಥಿಗಳಿಗೆ ಬೇಕಾಗಿದೆ ನಿಗಿ ನೀಟ್ ಮತ್ತು ನ್ಯಾಯ. ಇತಿಹಾಸದಲ್ಲಿ ಉಪವಾಸ ಸತ್ಯಾಗ್ರಹಗಳು, ಅಹಿಂಸಾತ್ಮಕ ಧರಣಿಗಳು ಸರ್ಕಾರಗಳನ್ನ ಮಂಡಿಯೂರಿಸಿದ್ವು ನಿಜ. ಆದ್ರೆ ಇಂದಿನ 21ನೇ ಶತಮಾನದ ಜೆನ್ಜಿ ಅಂದ್ರೆ ಆಧುನಿಕ ಯುವ ಪೀಳಿಗೆಯ ಹೋರಾಟದ ಸ್ವರೂಪವೇ ಬೇರೆ. ಇವರ ಕೈಯಲ್ಲಿ ಗಾಂಧೀಜಿಯ ಅಹಿಂಸೆಯಷ್ಟೇ ಅಲ್ಲ, ರಕ್ತದಲ್ಲಿ ನಿಗಿ ಕ್ರಾಂತಿಯ ಕಿಚ್ಚಿದೆ. ತಮ್ಮ ಭವಿಷ್ಯದ ಜೊತೆ ಆಡಳಿತಶಾಹಿ ಚೆಲ್ಲಾಟವಾಡಿದ್ರೆ ಈ ಯುವ ಜನತೆ ಸುಮ್ಮನೆ ಕೂರೋದಿಲ್ಲ ಎಂಬುದಕ್ಕೆ ನೆರೆಯ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶಗಳಲ್ಲಿ ನಡೆದ ಭೀಕರ ಜನದಂಗೆಗಳೇ ಜೀವಂತ ಸಾಕ್ಷಿ. ಸರ್ಕಾರಗಳನ್ನೇ ಉರುಳಿಸಿದ ಈ ಯುವ ರಕ್ತದ ಕಿಚ್ಚು ಹೇಗಿತ್ತು? ಇಲ್ಲಿದೆ ನೋಡಿ ರೋಚಕ ವರದಿ. ಜನಶಕ್ತಿಯ ನವ ಅವತಾರ. ಇದು ಝೆನ್ಜಿ ಕ್ರಾಂತಿ. ಡಿಜಿಟಲ್ ಯುಗ, ಕೈಯಲ್ಲಿ ಸ್ಮಾರ್ಟ್ಫೋನ್, ಮನಸ್ಸಿನಲ್ಲಿ ಸಿಸ್ಟಮ್ ವಿರುದ್ಧದ ಆಕ್ರೋಶ. ಇದೇ ಇಂದಿನ ಝೆನ್ಜಿ ಯುವ ಜನತೆಯ ಅಸ್ತ್ರ. ಇಂದಿನ ಯುವ ಪೀಳಿಗೆಗೆ ಸಹನೆ ಕಡಿಮೆ, ಆದರೆ ನ್ಯಾಯಕ್ಕಾಗಿ ಹೋರಾಡುವ ಕಿಚ್ಚು ಅಪಾರ. ತಮ್ಮ ಹಕ್ಕುಗಳನ್ನ ಕಸಿದುಕೊಳ್ಳಲು ನೋಡಿದ್ರೆ ಅಥವಾ ಭವಿಷ್ಯದ ಜೊತೆ ಚೆಲ್ಲಾಟವಾಡಿದ್ರೆ ಈ ಯುವ ರಕ್ತ ರಾಜಕೀಯ ಗದ್ದುಗೆಗಳನ್ನೇ ಬುಡ ಮೇಲು ಮಾಡಲು ಹಿಂಜರಿಯುವುದಿಲ್ಲ. ಶ್ರೀಲಂಕಾದಲ್ಲಿ ಯುವ ಜನರ ಬಂಡಾಯ. ಉರುಳಿ ಬಿದ್ದ ರಾಜಪಕ್ಸೆ ಸಾಮ್ರಾಜ್ಯ. ಇದಕ್ಕೆ ಮೊದಲ ನಿದರ್ಶನ ನೆರೆಯ ಶ್ರೀಲಂಕಾ. 2022ರಲ್ಲಿ ಸಾಲದ ಸುಳಿಯಲ್ಲಿ ಸಿಲುಕಿ ಹಣದುಬ್ಬರದಿಂದ ಆರ್ಥಿಕವಾಗಿ ದೇಶ ಕಂಗಾಲಾದಾಗ ಬೀದಿಗಿಳಿದದ್ದು ಇದೇ ಯುವ ಜನತೆ. ಗೋಟಾ ಗೋಹಂ ಎಂಬ ಒಂದೇ ಒಂದು ಸೋಷಿಯಲ್ ಮೀಡಿಯಾ ಟ್ರೆಂಡ್ ಇಡೀ ದೇಶದ ಯುವ ಪಡೆಯನ್ನ ರಸ್ತೆಗೆ ತಂದಿತ್ತು. ಸಾವಿರಾರು ಯುವಕರು ಅಧ್ಯಕ್ಷೀಯ ಭವನಕ್ಕೆ ಮುತ್ತಿಗೆ ಹಾಕಿ ಈಜು ಕೊಳದಲ್ಲಿ ಜಿಗಿದು ಗದ್ದುಗೆಯ ಮೇಲೆ ಕುಳಿತು ಬಂಡಾಯ ಸಾರಿದ್ರು. ಪರಿಣಾಮ ದಶಕಗಳ ಕಾಲ ದೇಶವನ್ನಾಳಿದ ಶಕ್ತಿಶಾಲಿ ರಾಜಪಕ್ಸೆ ರಾಜವಂಶವೇ ರಾತ್ರೋರಾತ್ರಿ ದೇಶ ಬಿಟ್ಟು ಓಡಿ ಹೋಗಬೇಕಾಯಿತು. ಬಾಂಗ್ಲಾದೇಶದಲ್ಲಿ ರಕ್ತಸಿಕ್ತ ಕ್ರಾಂತಿ, ಸಂಘರ್ಷ. ಅಂದಿನ ಪ್ರಧಾನಿ ಶೇಖ್ ಹಸೀನಾ ಆಡಳಿತ ಪತನ. ಶ್ರೀಲಂಕಾದಲ್ಲಿ ಉರಿದ ಈ ಕಿಚ್ಚು 2024ರಲ್ಲಿ ನೆರೆಯ ಬಾಂಗ್ಲಾದೇಶಕ್ಕೂ ಹರಡಿತು. ಸ್ವಾತಂತ್ರ್ಯ ಹೋರಾಟಗಾರರ ಮೊಮ್ಮಕ್ಕಳಿಗೆ 30% ಸರ್ಕಾರಿ ಉದ್ಯೋಗ ಮೀಸಲಾತಿ ನೀಡುವ ಸರ್ಕಾರದ ನಿರ್ಧಾರದ ವಿರುದ್ಧ ಢಾಕಾದ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಬೀದಿಗಿಳಿದ್ರು. ಮೆರಿಟ್ ಆಧಾರಿತ ಉದ್ಯೋಗಕ್ಕಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಆರಂಭಿಸಿದ ಈ ಪ್ರತಿಭಟನೆ ಕ್ರಮೇಣ ಬೃಹತ್ ಬಾಂಗ್ಲಾ ಕ್ರಾಂತಿಯಾಗಿ ಬದಲಾಯಿತು. ಸರ್ಕಾರದ ಭೀಕರ ಲಾಠಿ ಚಾರ್ಜ್, ಗುಂಡಿನ ದಾಳಿಗೂ ಹೆದರದ ಯುವ ಜನತೆ ಪ್ರಾಣವನ್ನ ಲೆಕ್ಕಿಸದೆ ನಿಂತರು. ನೂರಾರು ಯುವಕರ ಬಲಿದಾನದ ನಂತರ ಬರೋಬ್ಬರಿ 15 ವರ್ಷಗಳಿಂದ ನಿರಂಕುಶವಾಗಿ ಆಡಳಿತ ನಡೆಸ್ತಾ ಇದ್ದ ಪ್ರಧಾನಿ ಶೇಖ್ ಹಸೀನಾ ಜೀವ ಉಳಿಸಿಕೊಳ್ಳುವುದಕ್ಕೆ ಅಧಿಕಾರಕ್ಕೆ ರಾಜೀನಾಮೆ ನೀಡಿ ಭಾರತಕ್ಕೆ ಓಡಿ ಬರಬೇಕಾಯಿತು. ಭಾರತದಲ್ಲೂ ಪ್ರತಿಧ್ವನಿಸಿದ ಯುವ ಆಕ್ರೋಶ. ನೀಟ್ ಮತ್ತು ಮುಂದಿನ ಭವಿಷ್ಯಕ್ಕೆ ಯುದ್ಧ.
ಈ ಯುವ ರಕ್ತದ ಆಕ್ರೋಶ ಕೇವಲ ವಿದೇಶಗಳಿಗಷ್ಟೇ ಸೀಮಿತವಾಗಿಲ್ಲ. ಭಾರತದಲ್ಲೂ ಇತ್ತೀಚೆಗೆ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅಕ್ರಮಗಳ ವಿರುದ್ಧ ಲಕ್ಷಾಂತರ ವಿದ್ಯಾರ್ಥಿಗಳು ಹಾಗೂ ಯುವ ಜನತೆ ಬೀದಿಗಿಳಿದು ಹೋರಾಡಿದ್ರು. ದೆಹಲಿಯ ಬೀದಿಗಳಲ್ಲಿ ನಿಗಿ ಉರಿದ ವಿದ್ಯಾರ್ಥಿಗಳ ಆಕ್ರೋಶ ದೇಶದ ಶಿಕ್ಷಣ ವ್ಯವಸ್ಥೆ ಮತ್ತು ಆಡಳಿತ ಯಂತ್ರವನ್ನ ನಡುಗಿಸುತ್ತೆ. ಭವಿಷ್ಯದ ಜೊತೆ ಆಟವಾಡಿದ್ರೆ ಸೌಮ್ಯವಾಗಿರುವ ಯುವ ಜನತೆ ಹೇಗೆ ಕ್ರಾಂತಿಕಾರಿಗಳಾಗ್ತಾರೆ ಎಂಬುದಕ್ಕೆ ಇದು ಸ್ಪಷ್ಟ ನಿದರ್ಶನ. ಝೆನ್ಜಿ ಯುಗ, ಬದಲಾದ ಹೋರಾಟದ ಸ್ವರೂಪ. ಅಂದು ಗಾಂಧೀಜಿ, ಅಣ್ಣಾ ಹಜಾರೆಯವರು ಅನಶನ ಸತ್ಯಾಗ್ರಹ ಎನ್ನುವ ನೈತಿಕ ಮತ್ತು ಶಾಂತಿಯುತ ಅಸ್ತ್ರದ ಮೂಲಕ ಆಡಳಿತಗಾರರ ಮನಸ್ಸಾಕ್ಷಿಯನ್ನ ಎಚ್ಚರಿಸ್ತಾ ಇದ್ರು. ಆದರೆ ಇಂದಿನ ಝೆನ್ಜಿ ಯುಗದಲ್ಲಿ ತಮ್ಮ ಹಕ್ಕುಗಳನ್ನ ಕಸಿದುಕೊಂಡ್ರೆ, ಭವಿಷ್ಯವನ್ನ ಕತ್ತಲೆಗೆ ತಳ್ಳಿದ್ರೆ ಆಟಗಾರರನ್ನ ಕ್ಷಮಿಸುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನ ಯುವ ಜನತೆ ನೀಡುತ್ತಿದ್ದಾರೆ. ಖಾಲಿ ಹೊಟ್ಟೆಯ ಸತ್ಯಾಗ್ರಹದಿಂದ ಹಿಡಿದು ರಸ್ತೆಯ ಮೇಲಿನ ಕ್ರಾಂತಿಯವರೆಗೆ ಪ್ರಜಾಸತ್ತೆಯಲ್ಲಿ ಅಂತಿಮ ಅಧಿಕಾರ ಇರುವುದು ಜನಪ್ರತಿನಿಧಿಗಳಿಗಲ್ಲ, ಜನಶಕ್ತಿಗೆ ಎಂಬುದನ್ನ ಈ ಯುವ ರಕ್ತದ ಕಿಚ್ಚು ಜಗತ್ತಿಗೆ ಸಾರ್ತಾ ಇದೆ.